ಬೆಂಗಳೂರಿನ ಜೀವನದಿ ಆಗಿದ್ದಂತಹ ಬಸವನಗುಡಿ ದೊಡ್ಡ ಬಸವಣ್ಣನ ಗುಡಿಯ ದೊಡ್ಡ ಬಸವಣ್ಣನ ಒಂದು ಮೂರ್ತಿ ಏನಿದೆಯಲ್ಲ ಅದರ ಪಾದದಲ್ಲಿ ಹುಟ್ಟಿ ಜೀವನದಿಯಾಗಿ ಹರಿದು ಆ ಬೆಂಗಳೂರು ಮತ್ತು ಸುತ್ತಮುತ್ತಲ ಲಕ್ಷಾಂತರ ಜನಕ್ಕೆ ಕುಡಿಯೋಕ್ಕೆ ನೀರು, ಬೆಳೆ ಬೆಳೆಯೋಕ್ಕೆ ನೀರು, ದಿನನಿತ್ಯ ಉಪಯೋಗಕ್ಕೆ ನೀರು ಕೊಟ್ಟು ಹರಿತಾ ಇದ್ದಂಥ ವೃಷಭಾವತಿನ ನಾವು ಬರೀ 25-30 ವರ್ಷದಲ್ಲಿ ಕೊಳಚೆ ನೀರು ಮಾಡಿ ದೊಡ್ಡ ಮೋರಿ ಅಂತ ಅದಕ್ಕೆ ಹೆಸರಿಟ್ಟು ಹಾಳು ಮಾಡಿ ಎಕ್ಕುಡಿಸ್ಬಿಟ್ವಿ ಪೂರ್ತಿ ಅದನ್ನು ಸ್ನೇಹಿತರೆ. ಈಗ ಬನ್ನಿ, ನಾನು ನಿಂತಿರೋದು ವೃಷಭಾವತಿ ಹತ್ರ ಅಲ್ಲ. ನಿಮ್ಗೆ ನೋಡಿದ್ರೆ ನೋವಾಗುತ್ತೆ, ದುಃಖ ಆಗುತ್ತೆ. ನೀವು ಫಸ್ಟ್ ಶಾಟ್ ನೋಡ್ಬಿಟ್ಟು ತೋರಿಸಿರೋವಿ ಸರ್ ಅವ್ರಿಗೆ. ಇದು ನೀವು ನೋಡ್ಬಿಟ್ಟು ವೃಷಭಾವತಿನ ಪರ ಏನು ವೃಷಭಾವತಿಗೆ ಬಂದಿದೆ ಅನ್ಕೋಬೋದು. ಇದು ವೃಷಭಾವತಿ ಅಲ್ಲ ಸ್ನೇಹಿತರೆ. ಇದು ತುಂಬ ನೋವು, ಸಂಕಟ, ಹಿಂಸೆ, ಅವಮಾನ, ಸಂಕಟದಿಂದ ನಿಮ್ಗೆ ಹೇಳ್ಬೇಕಾಗಿರೋಂಥ ಮಾತು ಸ್ನೇಹಿತರೆ. ಇದು ವೃಷಭಾವತಿ ಅಲ್ಲ ರೀ, ಇದು ಸುವರ್ಣಮುಖಿ ಹೊಳೆ. ಇದು ಸುವರ್ಣಮುಖಿ ಹೊಳೆ. ಇದು ನಾನು ನಿಂತಿರೋಂಥದ್ದು ಇದು ಸುವರ್ಣಮುಖಿ ಸ್ನೇಹಿತರೆ. ಬೆಂಗಳೂರಿನ ಹೊರವಲಯ ಈ ನಮ್ಮ ಸೋಮನಹಳ್ಳಿ ಹತ್ರ ನಿಂತಿದ್ದೀನಿ. ಸೋಮನಹಳ್ಳಿ ನಿಮ್ಗೆ ಗೊತ್ತು, ತುಂಬ ಫೇಮಸ್ ಆದ ಊರು ಸೋಮನಹಳ್ಳಿ ಅಂತ ಕರೀತಾರೆ. ಕನಕಪುರ ರೋಡಲ್ಲಿ ರವಿಶಂಕರ ಆಶ್ರಮದಿಂದ ಟೋಲ್ ಹತ್ರ ಬಂದರೆ ಟೋಲಿಂದ ಬರೀ 1 ಕಿಲೋಮೀಟ್ರು. ಈ ಸುವರ್ಣಮುಖಿ ಸ್ನೇಹಿತರೆ ಮತ್ತೊಂದು ವೃಷಭಾವತಿ ಆಗಕ್ಕೆ ಹೊರಟಿದೆ. ವೃಷಭಾವತಿ ಹೊಳೆ ಮಾಡಿಟ್ಬಿಟ್ಟು ಅವ್ರು ಆಲ್ರೆಡಿ ಖಂಡಿತ ಮಾಡಿಟ್ಟಿದ್ದಾರೆ. ಯಾಕೆ ಗೊತ್ತಾ ಸ್ನೇಹಿತರೆ, ಇದು ನೀವು ಗಮನಿಸ್ಬೋದು. ಈ ಸುವರ್ಣಮುಖಿ ಹೊಳೆ ಹುಟ್ಟೋದು ಎಲ್ಲಿ ಗೊತ್ತಾ? ಬನ್ನೇರುಘಟ್ಟ ಕಾಡಲ್ಲಿ. ಬನ್ನೇರುಘಟ್ಟದ ಕಾಡಲ್ಲಿ ನಾನು ಖುದ್ದಾಗಿ ನೋಡಿದ್ದೀನಿ ರೀ. ನಾನು AMC ಕಾಲೇಜಲ್ಲಿ MCOM ಓದಬೇಕಾದ್ರೆ ಆ ಸುವರ್ಣಮುಖಿ ಒಳಗೆ ನಾವು ಔಟಿಂಗ್ ಅಂತ ಹೋಗ್ತಾ ಇದ್ವಿ ನಾವು. ಯಾವತ್ತೋ ವೀಕೆಂಡಲ್ಲಿ ಯಾವಾಗಲೂ ಒಂದ್ಸಲ. ಅಲ್ಲಿ ಒಂದು ಕೊಳ ಇದೆ, ಒಂದು ಕಲ್ಯಾಣಿ, ಅಲ್ಲಿ ಹುಟ್ಟುತ್ತೆ ಸುವರ್ಣಮುಖಿ ಹೊಳೆ. ಹುಟ್ಟಿ ಅದು ಆಚೆ ಬರುತ್ತೆ. ಆಚೆ ಗುಪ್ತಗಾಮಿನಿಯಾಗಿ ಎಷ್ಟೋ ಒಳಗಡೆ ಹರಿದು ಆಮೇಲೆ ಹೊರಗಡೆ ಕಾಣಿಸ್ಕೊಂಡು ಅನೇಕ ಸಣ್ಣ ಸಣ್ಣ ತೊರೆಯನ್ನೆಲ್ಲ ಸೇರಿಸ್ಕೊಂಡು ಹರ್ಕೊಂಡು ಬಂದು ಈ ತಾಯಿ ಸುವರ್ಣಮುಖಿ ಹಿಂಗೆ ಹರಿತಾಳೆ. ಹಿಂಗೆ ಹರಿದು ಮುಂದೆ ಹೋಗಿ ಕಾವೇರಿ ನದಿ ಸೇರ್ಕೊಳ್ಳುತ್ತೆ. ಕಾವೇರಿ ನದಿಗೆ ಉಪನದಿ ಸುವರ್ಣಮುಖಿ. ಇಲ್ಲೋ ಕಾವೇರಿ ನದಿ ಸೇರ್ಕೊಂಡು ಸಂಗಮತ್ತಾವು. ಸಂಗಮ ಗೊತ್ತು ನಿಮ್ಮ, ಮೇಕೆದಾಟು ಸಂಗಮ. ಅಲ್ಲಿ ಸೇರ್ಕೊಂಡು ಅಲ್ಲಿಂದ ಮುಂದೆ ಇದು ತಮಿಳ್ನಾಡಿಗೆ ಹೋಗಿ ಅಲ್ಲಿಂದ ಮುಂದಕ್ಕೆ ಅದು ಬಂಗಾಳ ಕೊಲ್ಲಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಇದು ಇದ್ರ ಜರ್ನಿ. ಒಟ್ಟಾರೆ ಹುಟ್ಟು ಮತ್ತು ಇದರ ಅಂತ್ಯ ಆಗೋದು ಈ ಥರ. ಆದರೆ ಇಷ್ಟು ಒಳ್ಳೆ ನದಿನ ಸ್ನೇಹಿತರೆ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಹೇಗೆ ತಿಂದು ತೇಗಿ ಲೂಟಿ ಹೊಡಿತಾ ಇದ್ದೀವಿ ಗೊತ್ತಾ? ಕನಕಪುರ ರೋಡು ಈಗ ರಿಯಲ್ ಎಸ್ಟೇಟಲ್ಲಿ ತುಂಬ ಟಾಪಲ್ಲಿ ಬೆಳೀತಾ ಇರೋಂಥ ಒಂದು ರಸ್ತೆ ಕನಕಪುರ ರಸ್ತೆ. ಈಗ ಬೇರೆ ಹೈವೇಗಳು ಚೆನ್ನಾಗಿ ಆಗ್ಬಿಟ್ಟಿದ್ದಾವೆ, ಟೋಲ್ ಬೇರೆ ಬಂದ್ಬಿಟ್ಟಿದೆ ಸ್ನೇಹಿತರೆ. ಯಾಗೊಂದು ಅಭಿವೃದ್ಧಿ ಇತ್ತು, ಒಂದು ಹೊಳೆನ ಹಾಳು ಮಾಡ್ತಾನೆ ಇದೊಂದು ಸಾಕ್ಷಿ ಇದು. ನಾನು ಇಲ್ಲಿಂದ ಸುಮ್ಮನೆ 1-2 ಕಿಲೋಮೀಟರ್ ಮುಂದೆ ಹೋದರೆ ಹೈವೇ ಬರುತ್ತೆ. ಆ ಹೈವೇ ಪಕ್ಕದಲ್ಲಿ ತುಂಬ ನೋವಿನಿಂದ ತಾನು ಹಾಳಾದ ಒಂದು ಕಥೆನ ಯಾರಿಗೂ ಹೇಳೋಕ್ಕಾಗದೆ ಈ ನದಿ ಓದಾಡ್ತಾ ಇದೆ. ಕನಕಪುರ ರೋಡಲ್ಲಿ ಈಗ ಒಂದೊಂದು ಅಪಾರ್ಟ್ಮೆಂಟಲ್ಲಿ 3-4 ಸಾವಿರ ಫ್ಲ್ಯಾಟ್ಗಳು ಇರೋಂಥ ಅಪಾರ್ಟ್ಮೆಂಟು 100 ಬಂದ್ಬಿಟ್ಟವೆ. ದೊಡ್ಡ ಕಂಪ್ನಿ. ನೀವು ಹೇಳಿ ಇಂಥ ಕಂಪ್ನಿ ಅಂತ ಎಂಥ ಕಂಪ್ನಿಗಳು ಬಂದ್ಬಿಟ್ಟವೆ. ಅವೇ ಒಂದೊಂದು ದೊಡ್ಡ ಗ್ರಾಮಗಳು, ಒಂಥರ ಗ್ಲೋಬಲ್ ವಿಲೇಜ್ ಥರ, ಅವ್ರದ್ದೇ ಒಂದು ದೊಡ್ಡ ಅಡ್ಡ ಥರ. ಒಳಗಡೆನೆ ನಿಮಗೆ ಸ್ವಿಮ್ಮಿಂಗ್ ಪೂಲು, ಒಳಗಡೆನೆ ಸ್ಕೂಲು, ಕಾಲೇಜು, ಹೈಪರ್ ಮಾರ್ಟು, ಆಸ್ಪತ್ರೆ ಎಲ್ಲ ಬಂದ್ಬಿಡುವಂಥ ಅಪಾರ್ಟ್ಮೆಂಟ್ಗಳವೆ. ಒಂದು ಕಡೆಗೆ ವಿಲ್ಲಾಗಳು. ನೀವೇನು ಹೇಳ್ತೀರಿ ವಿಲ್ಲಾಗಳು? 100 ವೆರೈಟಿಯ ವಿಲ್ಲಾಗಳು. ನೀವು ಆಫ್ರಿಕನ್ ಶೈಲಿ ವಿಲ್ಲಾ ಅಂತ ಒಬ್ಬ ಅಂತಾನೆ, ಇಟಾಲಿಯನ್ ಶೈಲಿ ವಿಲ್ಲಾ ಅಂತ ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ನಿಮ್ಗೆ ಇನ್ಯಾವುದೋ ದೇಶದ ವಿಲ್ಲಾ ಟೈಪ್ ಅಂತ ಹೇಳ್ತಾನೆ. ಆ ಥರದ ವಿಲ್ಲಾಗಳನ್ನು ಮಾಡಿಕೊಂಡು 100 ವಿಲ್ಲಾಗಳು, ಸಾವಿರಾರು, ಒಂದು 50,000 ಗಟ್ಟಲೆ ವಿಲ್ಲಾಗಳಿದ್ದಾವೆ. ಒಂದು 50-60 ಸಾವಿರ ಫ್ಲ್ಯಾಟು, ಒಂದು 50-60 ಸಾವಿರ ವಿಲ್ಲಾ, ಜೊತೆಗೆ ಒಂದಷ್ಟು ಇಂಡಸ್ಟ್ರಿ, ಸಣ್ಣ ಇಂಡಸ್ಟ್ರಿ, ದೊಡ್ಡ ಇಂಡಸ್ಟ್ರಿ, ಕೋಳಿ ಅಂಗಡಿ, ಮಟನ್ ಅಂಗಡಿ, ತರಕಾರಿ ಅಂಗಡಿ, ಜೊತೆಗೆ ಕೆಲವು ಈ ಕಡೆ ಸುತ್ತಮುತ್ತ ಕೆಲವು ಮಠಗಳು ಇದ್ದಾವೆ, ಕೆಲವು ಒಂದಷ್ಟು ಧಾರ್ಮಿಕ ಸಂಸ್ಥೆಗಳು. ಎಲ್ಲರೂ ಸೇರಿ ಒಟ್ಟಿಗೆ ಕೊಲೆ ಮಾಡ್ತಾ ಇರೋ ನದಿ ಯಾವುದು ಗೊತ್ತಾ? ಇದೆ ನೋಡಿ, ಈ ನದಿ. ಇದು ಸುವರ್ಣಮುಖಿ ಸ್ನೇಹಿತರೆ. ಅದ್ರ ದುರಂತದ ಕತೆ. ಹೇಗೆ ಒಂದು ಅಭಿವೃದ್ಧಿ ತಣ್ಣಗೆ ನಿಧಾನವಾಗಿ ಸ್ವಚ್ಛಂದವಾಗಿ ನೆಲ ಕೂಡ ಕಾಣುವಷ್ಟು ತಿಳಿಯಾಗಿ ಕುಡಿದ್ರೆ ರೋಗ ರುಜಿನ ಎಲ್ಲ ವಾಸಿಯಾಗಿ ಆರೋಗ್ಯ ವೃದ್ಧಿ ಆಗ್ತಾ ಅಂತ ನದಿ ಸ್ನೇಹಿತರೆ. ಇವತ್ತು ನೋಡಿ ನನ್ನ ಕಣ್ಣಲ್ಲಿ ನೀರು ಬರೋ ರೇಂಜ್ಗೆ ಇದೆ. ಹೊತ್ತು ಹಾಳಾಗಿ ಎಕ್ಕುಟ್ಟೋಗಿ ಹೋಗ್ತಾ ಇದೆ ಸ್ನೇಹಿತರೆ. ಎಲ್ಲ ಅಪಾರ್ಟ್ಮೆಂಟ್ನವರು, ಬಹುತೇಕ ಅಪಾರ್ಟ್ಮೆಂಟ್ನವರು, ಬಹುತೇಕ ವಿಲ್ಲಾದವರು, ಬಹುತೇಕ ಇಂಡಸ್ಟ್ರಿಯವರು STP ಹಾಕೋಬೇಕು. ಇಷ್ಟು STP ಹಾಕ್ಕೊಂಡು ಆ ನೀರನ್ನ ಟ್ರೀಟ್ ಮಾಡಬೇಕು. ಅವ್ರು ಗಲೀಜು ನೀರು, ಅವ್ರು ಕಕ್ಕಸ್ಗುಂಡಿ ನೀರು, ಅವ್ರು ಫ್ಲಶ್ ಮಾಡಿದಾಗ ಬರೋ ನೀರು, ಅವ್ರ ಬಟ್ಟೆ ಒಗೆದಾಗ ಬರೋ ನೀರು, ಎಲ್ಲ ನೀರನ್ನು ಪ್ರತಿ ಅಪಾರ್ಟ್ಮೆಂಟು, ಪ್ರತಿ ವಿಲ್ಲಾಗೂ ಅದು ಮ್ಯಾಂಡೇಟ್ರಿ ಒಂದು ರೂಲ್ ಇದೆ, ಕಾಂಪ್ಲೈನ್ಸ್ ಇದೆ ರೀ. ಏನು ಕಾಂಪ್ಲೈನ್ಸು? ನೀವು STP ಹಾಕೋಬೇಕು. ನಿಮ್ಮಲ್ಲಿ ಎಷ್ಟು ರೆಸಿಡೆಂಟ್ಸ್ ಇದ್ದಾರೆ, ಎಷ್ಟು ಲಕ್ಷ ಲೀಟ್ರ್ ನೀರು ಪ್ರೊಡ್ಯೂಸ್ ಆಗುತ್ತೆ ಗಲೀಜು ನೀರು, ಅದನ್ನೆಲ್ಲ ಟ್ರೀಟ್ ಮಾಡಿ ಫಿಲ್ಟರ್ ಮಾಡಿ ಆ ಫಿಲ್ಟರ್ ಬಂದು ನೀರು ಹೊರಗೆ ಬಿಡಬೇಕು ಅಂತ ನಿಯಮ ಇದೆ, ಕಾಂಪ್ಲೈನ್ಸ್ ಇದೆ. ಯಾವನ್ ಪಾಲಿಸ್ತಾವನು ಕೇಳಿ ನೋಡಿ ಹೋಗಿ. ಯಾರೋ ಅಲ್ಲೋ ಇಲ್ಲೋ ಒಬ್ರು ಪಾಲಿಸ್ತಾ ಇರ್ತಾರೆ. 5 ಲಕ್ಷ ಜನ ಪಾಪ್ಯುಲೇಷನ್ ಇದ್ದರೆ ಅಪಾರ್ಟ್ಮೆಂಟಲ್ಲಿ 1 ಲಕ್ಷ ಜನಕ್ಕೆ 1 ಲಕ್ಷ ಜನಗಳ ಗಲೀಜು ನೀರು ಟ್ರೀಟ್ ಆಗುವಂಥ STP ಹಾಕೊಂಡಿರ್ತಾರೆ. ಅದು ಯಾವುದೋ ಲೋಕಲ್ STP, ಏನೋ ಆ ಸರ್ಕಾರದ ಕಾಂಪ್ಲೈನ್ಸ್ ಮಾತ್ರ ವ್ಯಾಲಿಡ್ ಆಗೋಂಗೆ ಮಾತ್ರ ಹಾಕೋತಾರೆ. ತುಂಬ ಒಳ್ಳೆ ಕ್ವಾಲಿಟಿದ STPಗಳು ಹಾಕಲ್ಲ. ಆ ನೀರು ಫಿಲ್ಟರ್ ಆಗಲ್ಲ. ಡೇನಲ್ಲಿ ಯಾವನೋ ಇನ್ಸ್ಪೆಕ್ಷನ್ಗೂ ಅಥವಾ ಇನ್ನೊಂಥ ನಿಮ್ಮಂಥವ್ರು ಕೇಳಕ್ಕೆ ಹೋದಾಗ ಅವಾಗ ನಮ್ಮ ಕಡೆ ಮುಂದೆ ಮಾತ್ರ ನೋಡಿ ನಮ್ಮ STPಯಿಂದ ಒಳ್ಳೆ ನೀರು ಹೋಗ್ತದೆ ಅಂತ ತೋರಿಸ್ತಾರೆ. ರಾತ್ರಿಗಳಲ್ಲಿ, ಮಧ್ಯರಾತ್ರಿ ಬೆಳಗಿನ ಜಾವಗಳಲ್ಲಿ ಗಲೀಜು ನೀರು ಬಿಟ್ಟು ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಸ್ಥಿತಿಗೆ ತಂದವ್ರೆ ಅಂತ. ನೇರ ಕಕ್ಕಸ್ಸೇ ಬರ್ತಾ ಇದೆ. ಕಕ್ಕಸ್ ನೀರು ಬರ್ತಾ ಇಲ್ಲ ನೋಡಿ, ನಿಂತೈತೆ ನೋಡಿ. ಕಕ್ಕಸ್ ತೋರಿಸಿ ಅವ್ರಿಗೆ ನೋಡಿ. ನೇರ ಕಕ್ಕಸ್ಸೇ ಬಂದು ಈ ಥರ ನಿಂತ್ಕೊಂಡು ನೋಡಿ. ಅದು ನಿಂತಿರೋದು ಕಕ್ಕಸ್ನ ಒಂದು ದೊಡ್ಡ ಬಂಡಿ. ಅದು ನಿಂತೈತೆ ನೋಡಿ. ಎಲ್ಲ ಕಡೆ ನಿಂತ್ಕೊಂಡು ಇವತ್ತು ನೀರು ನೋಡಿ ಹೆಂಗೆ ದರಿದ್ರವಾಗಿ ಹರ್ಕೊಂಡು
ಹಾಳಾಗೋಗಿದೆ. ಯಾರೋ ಹಿರಿಯರು ಪುರಾತನರು ಜನಪದರು ಒಂದು ಶಿವಲಿಂಗ ಸ್ಥಾಪನೆ ಮಾಡೋರಲ್ಲಿ. ಶಿವಲಿಂಗ ನಂದಿ ಯಾಕೆ ಗೊತ್ತಾ, ಅಲ್ಲೊಂದು ಮಲೆ ಮಾದಪ್ಪನ ದೇವಸ್ಥಾನ ಐತೆ ನೋಡಿ ಸೋಮನಹಳ್ಳಿ ತಾವು. ಮಲೆ ಮಾದಪ್ಪನ ದೇವಸ್ಥಾನ ತುಂಬ ಫೇಮಸ್. ಅದು ಒಂದ್ಸಲ ವಾರ್ಷಿಕ ಜಾತ್ರೆ ನಡೀತು, 15-20 ಸಾವಿರ ಜನ ಭಕ್ತಾದಿಗಳು ಸೇರ್ತಾರೆ. ನಾನು ನನ್ನ ತಾಯಿ ಜೊತೆ ನಮ್ಮೂರು ಕನಕಪುರ, ಇಲ್ಲೆಲ್ಲ ನಮ್ಮ ಸಂಬಂಧಿಕರವ್ರೆ, ನಾನು ಇಲ್ಲಿ ಬರ್ತಾ ಇದ್ದೆ. ಇಲ್ಲಿ ಬಂದು ನಾನು ಚಿಕ್ಕ ಹುಡುಗ ಇದ್ದಾಗ, ಈಗ ನಂಗೆ 40 ವರ್ಷ ರೀ ವಯಸ್ಸು, ನನಗೊಂದು 15-20 ವರ್ಷ ಇದ್ದಾಗ, 20 ವರ್ಷದಿಂದ ಬರ್ತಾ ಇದೆ. ನಾವು ಇಲ್ಲಿ ಇಳಿದು ಇಲ್ಲಿ ಈ ಬ್ರಿಡ್ಜ್ ಇರಲಿಲ್ಲ, ಈ ಹೊಳೆ ದಾಟ್ಕೊಂಡು ಲಿಟ್ರಲಿ ಹೊಳೆ ತುಂಬಿದ್ರೆ ನಾವು ಕುತ್ತಿಗೆ ಮಟ್ಟ ನೀರು ಬರೋದು ಇದು, ಅಥವಾ ಇಲ್ಲಾಂದ್ರೆ ಒಂದು ಮಂಡಿ ಗಂಟೆ ನೀರು ಯಾವತ್ತೂ ಬೇಸಿಗೆಲಿ ಇರೋದು. ಅಷ್ಟು ನೀರನ್ನ ದಾಟ್ಕೊಂಡು ಇಲ್ಲಿ ಬಂದು ತಾಯಿ ಅಂತ ಪವಿತ್ರ ಕೈ ಹಾಕೊಂಡು ಮಗ ತೊಳ್ಕೊಂಡು ನೀರು ತೀರ್ಥ ಥರ ಕುಡ್ಕೊಂಡು ಮುಂದೆ ಹೋಗಿ ಮಾದೇಶ್ವರನ ದೇವಸ್ಥಾನ ನಮಸ್ಕಾರ ಆಗ್ತಾ ಇದ್ದೋ. ಇವತ್ತು ನೋಡಿ ಏನಾಗಿದೆ. ಇವತ್ತು ನೋಡ್ರಿ ಬರೀ 15 ವರ್ಷದಲ್ಲಿ ಏನಾಗಿದೆ ನೋಡ್ರಿ. ಬರೀ ಇಂಡಸ್ಟ್ರಿ ನಾವು ಗೊತ್ತಾಗ್ತಿದ್ಯಾ. ನಾನು ಹೇಳೋದು ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡೋರು ಯಾರ್ರೀ? ಬುದ್ಧಿವಂತರು, ಸ್ವಲ್ಪ ದುಡ್ಡಿರೋರು, ಉಳ್ಳವರು, ಏನೇನೋ ಓದಿರ್ತಾರೆ, ದೊಡ್ಡ ದೊಡ್ಡದು ವಿಲ್ಲಾಗಳಲ್ಲಿ ಓದಿ ಇರೋರಂತೂ ಇನ್ನೂ ದೊಡ್ಡವರು. ಗೊತ್ತಾಗ್ತಿದ್ಯಾ? ಅವ್ರಿಗೆಲ್ಲ ಏನು ಬುದ್ಧಿ ಇಲ್ವಾ? ಅವ್ರು ಕೇಳಲ್ವಾ? ನಮ್ಮ STP ಎಷ್ಟು ದೊಡ್ಡದಿದೆ, ನಿಜಕ್ಕೂ ಇಲ್ಲಿ ವಾಟರ್ ಟ್ರೀಟ್ಮೆಂಟ್ ಆಗ್ತಾ ಇದೆಯಾ? ನಾನು ಹೇತು ಫ್ಲಶ್ ಮಾಡಿದಂಥ ಕಕ್ಕಸ್ ನೀರನ್ನ ಏನ್ರಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇಲ್ವ ನೀವ್ಯಾರು? ಏನು ಮಾಡ್ತಾ ಇದ್ರಿ ನೋಡಿ, ಹೊಳೆ ಹಾಳಾಗ್ತಾ ಹೋಗ್ತಾಯಿದೆ. ಕೊನೆ ನಿಮ್ಗೆ ಹೇಳ, ನಿಮ್ಮ ಕಕ್ಕಸ್ಸೇ ನೀವು ಕುಡಿಯೋದು. ಹೆಂಗೆ ಗೊತ್ತಾ? ಈ ಸುವರ್ಣಮುಖಿ ಹೋಗಿ ಎಲ್ರಿಗೂ ಸೇರುತ್ತೆ, ಕಾವೇರಿಗೆ ಹೋಗಿ ಸೇರುತ್ತೆ. ಕಾವೇರಿ ಉಪನದಿ ಸುವರ್ಣಮುಖಿ, ವೃಷ್ಮಾವತಿ ಕಾವೇರಿ ಉಪನದಿ ರೀ, ಅರ್ಕಾವತಿ ಕಾವೇರಿ ಉಪನದಿ ಎಲ್ಲ ಹೋಗಿ ಕಾವೇರಿಗೆ ಸೇರ್ತವೆ. ಕಾವೇರಿ ನೀರು ತಿರ್ಗಾ ವಾಪಸ್ ಸುತ್ಕೊಂಡು ನಿಮ್ಮ ಮನೆಗೆ ಬರುತ್ತೆ. ಸೊ ನಾವು ಕನ್ಸ್ಯೂಮ್ ಮಾಡ್ತಾ ಇರೋದು ನಮ್ಮ ಹೇತ ನೀರು, ಕಕ್ಕಸಿನ ನೀರು, ಉಚ್ಚೆ ನೀರು. ಏನು ಹೇಳ್ಬೇಕು ನಿಮ್ಗೆ ನಾನು? ನಮ್ಮ ಮಕ್ಕಳಿಗೆ ನಾವು ನಮ್ಮ ಕಕ್ಕಸನ್ನೇ ಕುಡಿಸ್ತಾ ಇದೀವಿ ನೇರ. ಯಾವುದೋ ಒಂದು ಸಣ್ಣ ಫಿಲ್ಟ್ರ್ ಮಾಡ್ತಾರೆ ಅಂತ ಅನ್ನೋ ಕಾರಣಕ್ಕೆ ಬದುಕಿದ್ದೀವಿ. ಇಲ್ಲ ಅಂತಂದರೆ ಯಾವುದೋ ಕಾಲದಲ್ಲಿ ಕಾಲರ, ಮಲೇರಿಯಾ, ಇನ್ನೊಂದು ಏನೋ ಬಂದು ಕೊರೋನಾ ಗಿರೋ ಥರದ್ದು ಬಂದು ಎಲ್ಲ ಪಿತಾ ಅಂತ ಸಾಯರಲ್ರಿ, ಹಂಗೆ ಸತ್ತೋಗ್ತಿದ್ವಿ ನಾವು ರೀ. ಹಾಗಾಗಿ ನಂಗೆ ತುಂಬ ನೋವು, ಸಂಕಟ ಆಗ್ತಾ ಇದೆ. ಇದು ಹೊಳೆ ನೋಡಿ, ನಾನು ಕಣ್ಣಲ್ಲಿ ನೋಡಿದ್ರಿ 15-20 ವರ್ಷದಿಂದ ನನ್ನ ತಾಯಿ ಜೊತೆ ಬರ್ತಾ ಇದ್ದಂಥ ಊರಿದು. ನಮ್ಮ ಸಂಬಂಧಿಕರವ್ರ ಕಡೆಗೆ ನೆಟ್ಟಗೇರಿ ಅಂತ ಗ್ರಾಮ ಬರುತ್ತೆ, ಅಲ್ಲಿ ನಮ್ಮ ಸಂಬಂಧಿಕರ ಚಿಕ್ಕಪ್ಪಂದ್ರವರಲ್ಲ. ಆವಾಗ ನಾವು ಆ ಊರಿಗೆ ಬಸ್ ಇರ್ತಿರಲಿಲ್ಲ, ಸೋಮನಹಳ್ಳಿ ಇಳಿದು 1 ಕಿಲೋಮೀಟರ್ 2 ಕಿಲೋಮೀಟರ್ ನಡಿಬೇಕಿತ್ತು. ಈ ಹೊಳೆ ದಾಟ್ಕೊಂಡು ಹೋಗ್ತಿದ್ವಿ ನಾವು. ಇವತ್ತು ನೋಡಿ ಏನಿದು, ಇದು ಕಾವೇರಿಗೆ ಹೋಗಿ ಸೇರಿದ್ರೆ ಕಾವೇರಿ ನದಿ ಗಲೀಜಾಗಲ್ವ? ಅದಕ್ಕೆ ಇವತ್ತು ರಿಪೋರ್ಟ್ ಬಂದಿದೆ, ಸೈನ್ಸ್ ಲ್ಯಾಬ್ ರಿಪೋರ್ಟು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಹಾರಾಜರು ಕಟ್ಟಿದ್ದು. ಅವರು ಕಾವೇರಿ ನದಿ ನೀರನ್ನ ಟೆಸ್ಟ್ ಮಾಡಿ ಹೇಳಿದ್ದಾರೆ, 16 ಲ್ಯಾಬ್ಗಳಲ್ಲಿ ಟೆಸ್ಟ್ ಆಗಿ ಇದರಲ್ಲಿ ಲೆಡ್ ಇದೆ ರೀ. ಕಾವೇರಿ ನದಿ ನೀರಲ್ಲೇ ಲೆಡ್ ಇದೆ, ಕುಡಿದ್ರೆ ಸತ್ತೋಗ್ತೀರಾ. ಸ್ಲೋ ಪಾಯ್ಸನ್ ಕುಡಿತಾ ಇರೋದು ಅಂತ ಯಾವನ್ ಮಾಡಿದ್ದು? ಏನು ಮೇಲಿಂದ ಬಂದು ಬಿತ್ತಾ? ನಾವೇ ಬಿಟ್ಟಿದ್ದು ಲೆಡ್ ಅದಕ್ಕೆ ಸೀಸಾ. ಸೋ ಪಾಯ್ಸನಸ್, ಆರೋಗ್ಯಕ್ಕೆ ಕಿಡ್ನಿ ಹೊಟ್ಟೋಗುತ್ತೆ, ಕ್ಯಾನ್ಸರ್ ಬಂದು ಸತ್ತೋಗ್ತಾನೆ ಮನುಷ್ಯ. ಹಂಗಾಗಿ ನಾವು ಇದನ್ನೆಲ್ಲ ಮಾಡೋದು ಬಿಟ್ಟು ರೀ, ಕೋಟ್ಯಾಂತರ ರೂಪಾಯಿ ತೊಗೊಂಡಿರ್ತೀರಿ ಅಪಾರ್ಟ್ಮೆಂಟ್ ಬಿಲ್ಡರ್ಸ್ ಆ್ಯಂಡ್ ವಿಲ್ಲಾ ಬಿಲ್ಡರ್ಸ್. ಕೋಟ್ಯಾಂತರ ರೂಪಾಯಿ ತೊಗೊಂಡಿರ್ತೀರಿ ನೀವು ಒಬ್ಬೊಬ್ಬನ ಹತ್ರ. ನೀವು ಒಂದು ಒಳ್ಳೆ STP ಹಾಕೋಕ್ಕಾಗಲ್ವಾ? ನಿಮ್ಮ ಗಲೀಜು ನೀವು ಪ್ರೊಸೆಸ್ ಮಾಡೋಕ್ಕಾಗಲ್ವಾ? ನೀವೇ ರೀಯೂಸ್ ಮಾಡೋಕ್ಕಾಗಲ್ವಾ? ಇದಕ್ಕೆಲ್ಲ ನಿಯಮನೂ ಇದೆಯಲ್ಲ. ಹಾಗಾಗಿ ನನಗೆ ಇದನ್ನ ನೋಡಿ ಅನ್ನಿಸ್ತಾ ಇರೋಂಥದ್ದು, ನಮ್ಮ ನದಿಗಳಿಗೆ ಉಳಿಗಾಲ ಇಲ್ಲ. ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿರೋದು ಎಲ್ಲನೂ ಸರ್ವನಾಶ ಮಾಡೋಕ್ಕೆ ಮಾಡ್ತಾ ಇದ್ದಾನೆ ಪ್ರತಿಯೊಂದು ಅನ್ನೋದು ನನ್ನ ಅನಿಸಿಕೆ. ಕೊನೆಗೆ ನಾವೆಲ್ಲರೂ ಸಾಮೂಹಿಕ ಸುಯಿಸೈಡ್, ಸಾಮೂಹಿಕ ವಿನಾಶದತ್ತ ನಾವೆಲ್ಲ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ನದಿನೇ ಸಾಕ್ಷಿ. ಇವತ್ತು ನಾನು 2026 ಜೂನ್ ತಿಂಗಳಲ್ಲಿ ತೋರಿಸಿದ್ದೀನಿ. ಯಾವನಿಗಾದರೂ ಧೈರ್ಯ ಇದ್ರೆ 1 ವರ್ಷ ಬಿಟ್ಟು ಬಂದು ನೋಡಿ, ಇಲ್ಲಿ ನಡೆದಾಡೋಕ್ಕಾಗುತ್ತಾ ಅಂತ. ಸರಿ ಹೋಗದೆ ಇದ್ರಿ ಇದೆಲ್ಲ. ಹಾಗಾಗಿ ಸರ್ಕಾರ ಏನಾರು ಮಾಡ್ತಿದ್ರಿ ಸರ್? ಏನು ಮಾಡ್ತಿದ್ದೀರಿ? DK ಅವರೇ, ನೀವು ಇದೇ ಭಾಗದವ್ರಲ್ವಾ, ಕನಕಪುರದವ್ರಿಗೆ, ನೀವಾದರೂ ಸರಿ ಮಾಡಿ, ನೀವಾದರೂ ಮಾಡಿ. ನಿಮ್ಗೆ ಗೊತ್ತಲ್ವ ಕನಕಪುರ ರೋಡಿನ ಡೈನಾಮಿಕ್ಸು, ನೀವಾದರೂ ಮಾಡಿ. ಅಧಿಕಾರಿಗಳ ಏನಾಗಿದೆ ನಿಮಗೆಲ್ಲ? ಮಾಡಿ ಏನಾದ್ರು ಕೆಲಸ, ಅಟ್ಲೀಸ್ಟ್ ಕೆಲಸ ಮಾಡಿ ಒಂಚೂರಾದರೂ. ಎಲ್ಲರಿಗೂ ದಂಡ ಹಾಕಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡ್ತಿದ್ದೀರಿ ಸರ್? ಮೇಡಮ್, IASಗಳಿದ್ದಾರೆ, IPSಗಳಿದ್ದಾರೆ, KASಗಳಿದ್ದಾರೆ, ತಹಶೀಲ್ದಾರ್ಗಳಿದ್ದಾರೆ, ದೊಡ್ಡ ಬುದ್ಧಿವಂತರಿದ್ದಾರೆ. ಏನು ಮಾಡ್ತೀರಿ? ಬುದ್ಧಿಜೀವಿಗಳು, ನಾಡಿನ ಬುದ್ಧಿಜೀವಿಗಳು, ಹೋರಾಟಗಾರರು, ಬನ್ನಿರಪ್ಪ, ನದಿ ಉಳ್ಸೋಣ, ಕೆರೆ ಉಳ್ಸೋಣ. ಇಲ್ಲದೆ ಹೋದರೆ ನಮ್ಮ ಮಕ್ಕಳು ನಾವೆಲ್ಲ ವಿಷ ಕುಡಿದು ಸಾಯೋ ದಿನ ಬೇರೆ ಇಲ್ಲ. ನನಗೆ ಈ ನದಿ ನೋಡಿ ನಿಜಕ್ಕೂ ನಾವು ಹಾಳು ಮಾಡಿದ ನದಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ.